ಭವ್ಯ ಯಶೋಗಾಥೆ. 2011ರಲ್ಲಿ ಡ್ರಾಪ್ ಔಟ್, 2024ರಲ್ಲಿ ವಿಶ್ವವನ್ನೇ ಗೆದ್ದ ಪರಮವೀರ. ಹಾಲು ಮಾರುತ್ತಿದ್ದ ಬಾಲಕ ಈಗ 2020 ಸಾಮ್ರಾಜ್ಯದ ಸಾಧಕ. ವರ್ಲ್ಡ್ ಕಪ್ ಗೆಲ್ಲಿಸಿದ ಚಾಂಪಿಯನ್ನ ರಣರೋಚಕ ಹಾದಿ. ಮುಂಬೈನಲ್ಲಿ ಓಡಾಡ್ತಿದ್ದ ಹುಡುಗ ದಿಗ್ಗಜ ಕ್ರಿಕೆಟರ್ ಆಗಿದ್ ಹೇಗೆ? ರೋಹಿತ್ ಪರ್ವ. ರೋಹಿತ್ ಶರ್ಮಾ ಸದ್ಯ ಟೀಮ್ ಇಂಡಿಯಾದ ಸೂಪರ್ ಸ್ಟಾರ್. ತನ್ನ ಕ್ವಾಲಿಟಿ ಲೀಡರ್ಶಿಪ್ನಿಂದ 2020 ವರ್ಲ್ಡ್ ಕಪ್ ಗೆಲ್ಲಿಸಿದ ಮಹಾಶೂರ. ರೋಹಿತ್ ಶರ್ಮಾ ಕೋಟ್ಯಾಂತರ ಕ್ರಿಕೆಟ್ ಅಭಿಮಾನಿಗಳ ಕನಸನ್ನ ನನಸು ಮಾಡಿಸಿದ ಗ್ರೇಟ್ ಕ್ಯಾಪ್ಟನ್. ರೋಹಿತ್ ನಾಯಕತ್ವವನ್ನ ಬಣ್ಣಿಸುತ್ತಾ ಹೋದ್ರೆ ಸದ್ಯಕ್ಕೆ ಪೇಜ್ ಗಟ್ಲೆ ಬರೆದ್ರೂ ಪದಗಳೇ ಸಾಲೋದಿಲ್ಲ. ಇವತ್ತಿನ ಸೂಪರ್ ಸ್ಟಾರ್ ರೋಹಿತ್ ಶರ್ಮಾ ಒಂದು ಕಾಲದಲ್ಲಿ ಝೀರೋ, ಕೈಯಲ್ಲಿ ಕಾಸಿಲ್ಲ, ಜೀವನ ನಡೆಸೋಕೆ ದಿಕ್ಕೇ ತೋಚದೆ ಕಂಗಾಲಾಗಿದ್ದ ಯುವಕ ಅಂದ್ರೆ ನೀವು ನಂಬಲೇಬೇಕು. ಕಣ್ಣ ತುಂಬ ಕೋಟಿ ಕನಸು ಹೊತ್ತು ಮುಂಬೈನ ಬೀದಿ ಬೀದಿಯಲ್ಲಿ ತಿರುಗಾಡುತ್ತಿದ್ದ ಸಾಮಾನ್ಯ ಹುಡುಗ ಇವತ್ತು ಜಗತ್ತೇ ನಿಬ್ಬೆರಗಾಗಿ ನೋಡೋ ಹಾಗೆ ಮಾಡಿದ ಪರಿ ಇದೆಯಲ್ಲ, ಅದು ನಿಜಕ್ಕೂ ರೋಮಾಂಚನ. ತೀರಾ ಮಧ್ಯಮ ವರ್ಗದಲ್ಲಿ ಹುಟ್ಟಿದ ರೋಹಿತ್ ಶರ್ಮಾರ ಬದುಕು ಹೂವಿನ ಹಾಸಿಗೆ ಆಗಿರಲಿಲ್ಲ. ಕಷ್ಟ, ಬೇಸರ, ಕಲ್ಲು ಮುಳ್ಳಿನ ಹಾದಿಯಲ್ಲಿ ಬಾಲ್ಯ ಕಳೆದಿದ್ದ ರೋಹಿತ್ ಒಳಗೆ ಕ್ರಿಕೆಟ್ ಅನ್ನೋ ದೈತ್ಯ ದೇವರು ಭದ್ರವಾಗಿ ಬೇರೂರಿ ಈಗ ಹೆಮ್ಮರವಾಗಿ ಎಲ್ಲೆಡೆ ಖ್ಯಾತಿ ಪಡೆದಿದೆ. ರೋಹಿತ್ ಶರ್ಮಾರ ಮೊದಲ ಟ್ಯಾಲೆಂಟ್ ಗುರುತಿಸಿದ್ದು ಕೋಚ್ ದಿನೇಶ್ ಲಾಡ್. ರೋಹಿತ್ಗಿದ್ದ ಅಪ್ರತಿಮ ಟೈಮಿಂಗ್ ಹಾಗೂ ಟೆಂಪರ್ಮೆಂಟ್ ಗಮನಿಸಿದ್ದ ಕೋಚ್ ಆತನ ಕ್ರಿಕೆಟ್ ಬದುಕಿಗೆ ಶಿಲ್ಪಿಯಾಗಿ ಅವರನ್ನ ಸುಂದರ ಶಿಲೆಯಾಗಿ ಕೆತ್ತನೆ ಮಾಡಿದ್ರು. ಸತತ ಪರಿಶ್ರಮ, ತಾಳ್ಮೆ ಹಾಗೂ ಸಮಚಿತ್ತ ರೋಹಿತ್ ಶರ್ಮಾರನ್ನ ಇವತ್ತು ಕ್ರಿಕೆಟ್ ದಿಗ್ಗಜರ ಪಟ್ಟಿಗೆ ತಂದು ನಿಲ್ಲಿಸಿದೆ. ರೋಹಿತ್ ತಂದೆ ಗುರುನಾಥ ಶರ್ಮಾ ಒಬ್ಬ ಸಾಮಾನ್ಯ ನೌಕರ, ತಾಯಿ ಪೂರ್ಣಿಮಾ ಶರ್ಮಾ ಗೃಹಿಣಿ. ತಮ್ಮ ಬಡತನದಲ್ಲೂ ಮಗನ ಪ್ರತಿಭೆ ಪೋಷಿಸಿ ಮಗನ ಕನಸಿಗೆ ಬೆಳಕಾಗಿ ನಿಂತರು. ಇವರ ತ್ಯಾಗದಿಂದ ಒಂದು ಕಾಲದಲ್ಲಿನ ಕ್ರಿಕೆಟ್ ಕಿಟ್ ಖರೀದಿಸಲು ಹಣವಿಲ್ಲದ ಬಾಲಕ ಈಗ 250 ಕೋಟಿಗೂ ಹೆಚ್ಚು ಆಸ್ತಿ ಸಂಪಾದನೆ ಮಾಡಿದ ಸಾಧಕನಾಗಿ ಯುವ ಪೀಳಿಗೆಗೆ ದೊಡ್ಡ ಸ್ಫೂರ್ತಿಯಾಗಿ ನಿಂತಿದ್ದಾನೆ. 17 ವರ್ಷಗಳ ಬಳಿಕ ಭಾರತ ತಂಡಕ್ಕೆ 2020 ವಿಶ್ವಕಪ್ ಗೆದ್ದುಕೊಟ್ಟ ನಾಯಕ ಇನ್ನೊಂದು ವರ್ಷ ಕ್ಯಾಪ್ಟನ್ ಆಗಿ ಕಾಣಿಸಿಕೊಳ್ಳಲಿದ್ದಾರೆ. ಅಂದ್ರೆ ಹಿಟ್ ಮ್ಯಾನ್ 2025ರವರೆಗೆ ನಾಯಕನಾಗಿ ಮುಂದುವರಿಸಲು ಬಿಸಿಸಿಐ ಇಚ್ಛಿಸಿದೆ ಎನ್ನಲಾಗಿದೆ. ಅದರಂತೆ ರೋಹಿತ್ ಶರ್ಮಾ ಮುಂಬರುವ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಟೀಂ ಇಂಡಿಯಾವನ್ನ ಮುನ್ನಡೆಸಲಿದ್ದಾರೆ. ಹಾಗೆಯೇ 2025ರಲ್ಲಿ ನಡೆಯಲಿರುವ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನಲ್ಲೂ ನಾಯಕರಾಗಿ ಕಾಣಿಸಿಕೊಳ್ಳಲಿದ್ದಾರೆ. ಈ 2 ಟೂರ್ನಿಗಳ ಬಳಿಕ ಅವರು ನಿವೃತ್ತಿ ಘೋಷಿಸುವ ಸಾಧ್ಯತೆ ಇದೆ ಎಂಬ ಚರ್ಚೆ ಕ್ರಿಕೆಟ್ ಹಾಗೂ ಬಿಸಿಸಿಐ ವಲಯದಲ್ಲಿ ದೊಡ್ಡದಾಗಿ ಆರಂಭವಾಗಿದೆ. ಟೀಂ ಇಂಡಿಯಾ ಕ್ರಿಕೆಟಿಗನಾಗಿರುವ ರೋಹಿತ್ ಶರ್ಮಾ ಕಂಡಿದ್ದ ವಿಶ್ವಕಪ್ ಕನಸನ್ನ ರೋಹಿತ್ ಶರ್ಮಾ ನನಸು ಮಾಡಿಕೊಂಡಿದ್ದಾರೆ. ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಸಾಧನೆ ಶಿಖರ ಏರಿದ ಹಿಟ್ ಮ್ಯಾನ್ ಕಳೆದ 10ರಿಂದ 12 ವರ್ಷದಿಂದ ಕ್ರಿಕೆಟ್ ಲೋಕದ ಅನಭಿಷಕ್ತ ದೊರೆಯಾಗಿ ವಿರಾಜಮಾನರಾಗಿ ಮೆರೆದಿದ್ದಾರೆ. ಕ್ರಿಕೆಟ್ ಕಿಟ್ ಕೊಂಡುಕೊಳ್ಳಲು ಹಾಲು ಮಾರುತ್ತಿದ್ದ ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಯುವಕ ರೋಹಿತ್ ಬಳಿ ಈಗ ಮರ್ಸಿಡೀಸ್ ಮಾತ್ರವಲ್ಲದೆ ಹಲವು ಐಷಾರಾಮಿ ಕಾರುಗಳ ಕಲೆಕ್ಷನ್ ಇದೆ. 2007ರ ಐಸಿಸಿ 2020 ವಿಶ್ವಕಪ್ ಟೂರ್ನಿಯ ವೇಳೆ ಟೀಂ ಇಂಡಿಯಾಗೆ ಪಾದಾರ್ಪಣೆ ಮಾಡಿದ್ದ ಹಿಟ್ ಮ್ಯಾನ್ ಮಧ್ಯಮ ಕ್ರಮಾಂಕದಲ್ಲಿ ಗಮನ ಸೆಳೆದಿದ್ರು. ಹೀಗಿದ್ದು 2011ರ ಏಕದಿನ ವಿಶ್ವಕಪ್ ಟೂರ್ನಿಗೆ ಭಾರತ ತಂಡಕ್ಕೆ ಆಯ್ಕೆಯಾಗಿರಲಿಲ್ಲ. ಆದರೆ 2013ರ ಬಳಿಕ ಧೋನಿ ನಾಯಕತ್ವದಡಿ ಆರಂಭಿಕನಾಗಿ ಬಡ್ತಿ ಪಡೆದ ಹಿಟ್ ಮ್ಯಾನ್ ಹಿಂತಿರುಗಿ ನೋಡುವ ಪ್ರಮೇಯವೇ ಬರಲಿಲ್ಲ. ಏಕದಿನ ಕ್ರಿಕೆಟ್ನಲ್ಲಿ 3 ಬಾರಿ ದ್ವಿಶತಕ ಬಾರಿಸಿದ ಏಕೈಕ ಬ್ಯಾಟರ್ ಎನ್ನುವ ಹೆಗ್ಗಳಿಕೆ ರೋಹಿತ್ ಶರ್ಮಾ ಅವರಿಗಿದೆ.
ಏನೇ ಆಗ್ಲಿ, ರೋಹಿತ್ ಶರ್ಮಾ ಅಂದುಕೊಂಡಿದ್ದನ್ನ ಸಾಧಿಸಿ ತೋರಿಸಿದ ಅಪ್ರತಿಮ ಪ್ರತಿಭೆ. ಟೀಕೆ ಟಿಪ್ಪಣಿಗಳನ್ನ ಮೆಟ್ಟು ನಿಂತು ಬ್ಯಾಟ್ ಹಾಗೂ ಕ್ಯಾಪ್ಟನ್ಸಿ ಮೂಲಕ ಉತ್ತರ ಕೊಟ್ಟು ಟೀಕಾಕಾರರ ಬಾಯಿ ಮುಚ್ಚಿಸಿ ಕೋಟ್ಯಾಂತರ ಹೃದಯಗಳನ್ನ ಗೆದ್ದು ಅಪ್ರತಿಮ ವೀರನಾಗಿ ಇಂದು ನಮ್ಮೆಲ್ಲರ ಮುಂದೆ ನಿಂತಿದ್ದಾರೆ ಅನ್ನೋದಂತೂ ಸುಳ್ಳಲ್ಲ.